ಯಾವುದು ಇಲ್ಲಿವರೆಗೆ ಕಲಾವಿದರಲ್ಲಿ ಕೂತ್ಕೊಂಡು ಇರೋ ಸಮಸ್ಯೆ, ಇಂಡಸ್ಟ್ರಿ ಸಮಸ್ಯೆ ಆಗ್ಬೋದು, ಈಗ ಥಿಯೇಟರ್ ಸಮಸ್ಯೆ ಆಗ್ಬೋದು, ಪೈರಸಿ ಸಮಸ್ಯೆ ಆಗ್ಬೋದು, ಟಿಕೆಟ್ ಬೆಲೆ ಆಗ್ಬೋದು, ಯಾರೂ ಧ್ವನಿ ಎತ್ತಿಲ್ಲ. ಸೊ ನೀವು ಹೇಳಿದ್ದು ಕರೆಕ್ಟ್ ಇದೆ. ನೆಲ ಭಾಷೆ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಅದರಲ್ಲೂ ಈಗ ಇಂಡಸ್ಟ್ರಿ ಒಳಿತಿಗಾಗಿ ಮಾಡಬೇಕು ಅಂತ ಕೆಲವೊಂದು ಕೆಲಸಗಳಿದೆ. ಅಂಬರೀಷ್ ಅವರ ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಯಾರು ನಾಯಕತ್ವ ವಹಿಸ್ಕೊಳ್ಳೋರು ಯಾರು ಇಲ್ವಾ ರೈತರು? ಮುಗಿಸ್ಬಿಟ್ಟು ಸರ್. ಈಗ ಬರೀ ನಾಯಕರ ಮಾತ್ರ, ಯಾಕೆ ನಾಯಕಿಯರು ಏನು ಹೆಂಗಸರ ಹೆಸರು ಇಲ್ವಾ ನಿಮ್ಗೆ? ಹೇಳಿ, ಅಲ್ಲ ಹೇಳಿ, ಹೆಣ್ಣು ಮಕ್ಕಳು ಏನಿಲ್ವಾ? ಸರ್ ಈಗ ಒಂದೇ ನಿಮಿಷ ಅಣ್ಣ ಕೇಳಿಸ್ಕೊಳ್ಳೋಣ. ಈಗ ಕರೆದಿರೋ ಅಜೆಂಡಾನೇ ಬೇರೆ, ಡೈವರ್ಟ್ ಮಾಡೋದು ಬೇಡ. ಸುಮ್ಮನೆ ನಾವು ಎಲ್ಲದಕ್ಕಿಂತ ಇದು ತುಂಬ ಬರ್ನಿಂಗ್ ಇಶ್ಯೂ. ಇದಕ್ಕೆ ನಾವು ಗಮನ ಹರಿಸೋಣ. ದಯವಿಟ್ಟು ಬೇರೆ ಮಾತುಗಳನ್ನ ನಿಲ್ಲಿಸೋಣ. ಈಗ ರೈತರು ಒಳ್ಳೇದಾದರೆ ನಾವು ಆಟೋಮೆಟಿಕ್ ಆಗಿ ನಾವು ಯಾವತ್ತೂ ಒಂದಾಗೇ ಇದ್ದೀವಿ. ಖಂಡಿತವಾಗ್ಲೂ ನೀವು ಆ ಥರದ ಒಡಕು ಧ್ವನಿ ನಮ್ಮಲ್ಲಿ ಇಲ್ಲ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರಿದ್ದಾರೆ, ಜಲಸಂಪನ್ಮೂಲ ಮಂತ್ರಿಯವರಿದ್ದಾರೆ, ನಮ್ಮಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಭಾಳ ವರಿಷ್ಠರಿದ್ದಾರೆ ಪಕ್ಷದಲ್ಲಿ. ಅವರೆಲ್ಲರೂ ಕೂಡ ತುಂಬ ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ತಾರೆ. ಯಾಕೆಂದರೆ ಅವರೆಲ್ಲರೂ ಕೂಡ ರೈತರ ಪರ ನಿಂತಿರ್ತಕ್ಕಂಥವ್ರು, ಬಡವರ ಪರ ನಿಂತಿರ್ತಕ್ಕಂಥವ್ರು, ಈ ರಾಜ್ಯಕ್ಕೆ ಏನು ಬೇಕು ಬೇಡ ಅಂತ ಗೊತ್ತಿರ್ತಕ್ಕಂಥವ್ರು. ಈಗ ನಮಗೆ ಇನ್ನೊಂದು ಒಂದು ನಿಮಿಷ ನೆನ್ನೆ ಜಲಸಂಪನ್ಮೂಲ ಸಚಿವರಾದಂಥ ನಮ್ಮ ರಾಮಲಿಂಗಾರೆಡ್ಡಿಯವರೇ ಹೇಳಿದ್ದಾರೆ ನಮಗೆಲ್ರಿಗೂ, ನಾವು ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂಕಿಅಂಶ ಸಮೇತ ಅವ್ರು ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ ನೀರು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ ಮೇಲೆ ಸರ್ಕಾರ ಹೇಳ್ದಂಗೆ. ಓಕೆ, ಈಗ ಸಿಎಂ ವಿಜಯ್ ಅವರು 3ನೇ ತಾರೀಕು ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ. ಹಾಗಾಗಿ ಅವರು ಕೂಡ ಚಿತ್ರರಂಗದಲ್ಲಿ ಇದ್ದವರೇನೆ, ಅವರು ನಿಮ್ಗೆಲ್ಲ ಕೊಡ್ನಾಟಿ ಇದ್ದಂತರ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನಿಮ್ಮ ನಿಯೋಗ ಯಾರು ಹೋಗಿ ಅವ್ರ ಜೊತೆ ಅವ್ರು ಮನವರಿಕೆ ಮಾಡುವಂತ ಕೆಲಸ ಪ್ರಯತ್ನ ನೀವು ಹೇಳಿದ್ರಲ್ಲ, ಇವಾಗ ಪ್ರಯತ್ನ ಮಾಡ್ತೀವಿ. 3ನೇ ತಾರೀಕು ಬಂದೋದ್ಮೇಲೆ ಅವ್ರ ಅಭಿಪ್ರಾಯ ತಿಳ್ಕೊಂಡು ಇದೆಲ್ಲ ತರದ ವ್ಯವಸ್ಥೆ ಏನು ಮಾಡಬೇಕು. ನಾವು ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಸರ್. ಅವರು ಚಿತ್ರರಂಗದವರು ಅಂತಲ್ಲ, ಅವರು ಅಲ್ಲಿಂದ ಬಂದರೆ ಎಲ್ಲ ಬೇರೆ ಬೇರೆ ಹೊಸ ಯೋಜನೆಗಳನ್ನು ರೂಪಿಸಿದಂಥವ್ರು. ಕರ್ನಾಟಕದ ಬಗ್ಗೆನೂ ಕೂಡ ಅವರು ಒಂದು ಒಳ್ಳೆ ನಿಲುವನ್ನು ತಗೊಳ್ಳಿ ಅಂತ ನಾನು ದೇವರಲ್ಲಿ ಅವ್ರಿಗೆ ತಿಳುವಳಿಕೆ ಬರಲಿ ಅಂತ ಕೇಳ್ಕೊತೀನಿ. ಈಗ CWMA ಮೀಟಿಂಗ್ ನಡೀತಾ ಇದೆ ಡೆಲ್ಲಿನಲ್ಲಿ. ಅಟ್ ಪ್ರೆಸೆಂಟ್ ಅರ್ಧ ಗಂಟೆ ಒಳಗಡೆ ಸುದ್ದಿ ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರದ ವೈಫಲ್ಯ ಇದಕ್ಕೆ ಪ್ರಮುಖ ಕಾರಣ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾವ ಸರ್ಕಾರದ ವೈಫಲ್ಯ? ಕೇಂದ್ರ ಸರ್ಕಾರದ್ದು ಅಲ್ಲ, ರಾಜ್ಯ ಸರ್ಕಾರ ಲೀಗಲ್ ಅಥಾರಿಟಿನಲ್ಲಿ ಬಂದಾಗ ರಾಜ್ಯ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ. ಅಪೋಸಿಷನ್ ಪಾರ್ಟಿ ಕೂಡ ಅಲಿಗೇಷನ್ ಮಾಡ್ತಾ ಇದೆ. ಅಪೋಸಿಷನ್ ಪಾರ್ಟಿ ಇರೋದೇ ಅಲಿಗೇಷನ್ ಮಾಡಕ್ಕಲ್ವಾ ಸರ್? ಇದು ಸರ್, ನಾವಿಲ್ಲಿ ವಾಣಿಜ್ಯ ಮಂಡಳಿ ರಾಜಕಾರಣವನ್ನ ಮಾತಾಡೋದಿಲ್ಲ. ಯಾಕೆಂದ್ರೆ ಸರ್, ನಮ್ಮ ಸಂಸ್ಥೆಗಳು ಯಾವುದೇ ಸರ್ಕಾರ ಬಂದರೂ ಕೂಡ ಅವರು ಸರ್ಕಾರ ಬಂದಾಗ ನಾವು ಎತ್ಕೊಂಡವ್ರು ಕೂಸು, ಗೊತ್ತಾಯ್ತಾ? ನಾವು ಇದ್ರ ಬಗ್ಗೆ ಅವರ ವೈಫಲ್ಯ ಇವರ ವೈಫಲ್ಯ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಸರ್ಕಾರ ಮಾತ್ರ ಒಳ್ಳೆಯದನ್ನೇ ಮಾಡ್ತಿದೆ. ಸರ್ಕಾರ ಇಟ್ಕೊಂಡು ಮಾಡೋದು ನಾವು. ಅಲ್ಲ, ಒಂದು ನಿಮಿಷ ಹೇಳ್ತೀನಿ. ಸರ್ಕಾರದ ವೈಫಲ್ಯ ಇರೋದ್ರಿಂದ ಸರ್ಕಾರ ಜೊತೆ ತಮ್ಮ ಕಮ್ಯುನಿಕೇಶನ್ ಸರ್, ಸರ್ಕಾರದ ವೈಫಲ್ಯ ಏನು ಸರ್ ಸರ್ಕಾರದ ವೈಫಲ್ಯ? ಅದೇ ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಸರ್ಕಾರದ ವೈಫಲ್ಯ ಏನು? ಅಲ್ಲ, ಲೀಗಲ್ ಅಥಾರಿಟಿನಲ್ಲಿ ಸರ್ಕಾರದ ವೈಫಲ್ಯ ಇದೆ ಅಂತ ಹೇಳಿ ಯಾರು ಅವ್ರು ಹೇಳಿದ ತಕ್ಷಣನೇ ನಾವು ಕೇಳ್ಬಿಡ್ತೀವ? ವೈಫಲ್ಯ ಏನು? ಇವರೇ ಒಂದು ನಿಮಿಷ 2008ರಲ್ಲಿ ಈ ಒಂದು ಕಾವೇರಿ ನಿಯಂತ್ರಣ ಮಂಡಳಿ ಸ್ಟಾರ್ಟ್ ಆಗಿದ್ದು. ಅವತ್ತಿಂದ ಇವತ್ತಿನವರೆಗೂ ನಮಗೆ ಅಲ್ಲಿಂದ ನ್ಯಾಯ ಸಿಕ್ಕಿದ್ಯಾ? ಅಂದರೆ ಎಲ್ಲ ಬಾರಿನೂ ನಮ್ಮ ಸರ್ಕಾರದ ಅಧಿಕಾರಿಗಳು ಲಾಯರ್ಗಳು ವೈಫಲ್ಯ ಆಗಿದ್ದಾರೆ. ಇದು ಅಲ್ಲಿ ನಡ್ಕೊಂಬರೋದಿದೆ ಹಾಗೆ. ಯಾಕೆ ಅಂತ ಹೇಳಿದ್ರೆ ಭಾರತದ ಭೂಪಟದಲ್ಲಿ ಕರ್ನಾಟಕ ಇದೆಯೋ ಇಲ್ವೋ ನಮಗಿನ್ನೂ ಗೊತ್ತಿಲ್ಲ. ಪ್ರತಿ ಬಾರಿನೂ ಕಾವೇರಿ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಆಗ್ತಾನೆ ಇದೆ. ಹಂಗಾದ್ರೆ ಎಲ್ಲ ಸಾರಿನೂ ತಪ್ಪು ಮಾಡ್ಕೊಂಡು ಬಂದವ್ರ
ಎಲ್ಲದಕ್ಕೂ ವೈಫಲ್ಯ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಕೆಲವು ನೋಡಿ, ಐ ಮೇಡ್ ಇಟ್ ವೆರಿ ಕ್ಲಿಯರ್ ದಟ್ ಈ ವಿಚಾರವಾಗಿ ಸರ್ಕಾರದ ಬಗ್ಗೆ ಮಾತಾಡಿದ್ದೀರಾ, ಅಂದ್ರೆ ಪ್ರತಿ ವರ್ಷನೂ ಆಗುತ್ತೆ ಅದು ಒಪ್ಕೊಂತೀನಿ, ಆದ್ರೆ ಈ ಸಾರಿ ಬದಲಾವಣೆ ಆಗುತ್ತೆ. ಅದು ನಮ್ಮ ಚಿತ್ರರಂಗ, ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋಗಿ ಅವ್ರನ್ನ ಪ್ರಶ್ನೆ ಮಾಡೋ ಅಂಥದ್ದು ನಮ್ಮ ಲಿಮಿಟೇಷನ್ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಲಿಮಿಟೇಷನ್ ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.